ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದೆಲ್ಲ ನಾವು ಅದಕ್ಕೆಲ್ಲ ಉತ್ತರ ಹೇಳೋದು ಅದೆಲ್ಲ ನೀವು ಅದನ್ನೇ ದೊಡ್ಡದು ಮಾಡಿ ಅದಿನ್ನೊಂದು ಥರ ಆಗುತ್ತೆ. ಅದು ಏನೂ ಇಲ್ಲ. ಹೈಕಮಾಂಡು ಯಾವ ಕಾಲಕ್ಕೆ ಏನು ಮಾಡಿದೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ನಾನು ಈಗೇನು ಹೇಳೋದಿಲ್ಲ. ಹೈಕಮಾಂಡ್ ಈಗ ಹೈಕಮಾಂಡ್ ಅಷ್ಟೇ. ಕ್ರಾಂತಿ ಯಾವುದೂ ಇಲ್ಲ. ಸಿ ಎಂ ಬದಲಾವಣೆ ಆಗಲ್ಲ, ಅವರೇ ಮುಂದುವರಿತಾರೆ. ಇಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಕೂಡ, ಈವನ್ ಕಾಂಗ್ರೆಸ್ ಕೂಡ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಸರ್ಕಾರಿ ಪರ್ಮಿಷನ್ ತಗೊಂಡು ಮಾಡಬೇಕು. ಅದೆಲ್ರಿಗೂ ಇರ್ತದೆ ಅಲ್ಲ. ಅವ್ರಿಗೇನು ಪರ್ಮಿಷನ್ ತಗೊಂಡು ಅವ್ರು ಮಾಡ್ಬೋದಲ್ಲ, ಅವ್ರನ್ನೇನು ಬ್ಯಾನ್ ಮಾಡಿಲ್ವಲ್ಲ, ಏನೂ ಇಲ್ವಲ್ಲ. ಪರ್ಮಿಷನ್ ತಗೊಂಡು ಕಾಂಗ್ರೆಸ್ ಪಕ್ಷ ಆಗಲಿ, ಬಿ ಜೆ ಪಿ ಆಗಲಿ, ಯಾವುದೇ ಸಂಘ ಸಂಸ್ಥೆಗಳಾಗಲಿ ಎಲ್ಲರೂ ಕೂಡ ಸರ್ಕಾರ ಅನುಮತಿ ತಗೊಂಡು ಮಾಡಬಹುದು. ಅಭಿವೃದ್ಧಿ ಆಗ್ತಾ ಇದೆ. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಅಸೆಂಬ್ಲಿಗೆ ಕೂಡ ವಿಶೇಷವಾಗಿ 50 ಕೋಟಿ ಮಾಮೂಲಿ ಕೊಡೋದಲ್ಲದೆ ಅಭಿವೃದ್ಧಿಗಾಗಿ ಹಣವನ್ನು ಕೊಟ್ಟಿದ್ದಾರೆ. ರಸ್ತೆ ಕಾಮಗಾರಿ, ಕುಡಿಯೋ ನೀರು ಇವೆಲ್ಲಕ್ಕೂ ಕೂಡ ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ. ಎಲ್ಲ ಚೆನ್ನಾಗಿ ಅವ್ರಿಗೂ ಕೂಡ 25 ಕೋಟಿ ಕೊಡ್ತಾರೆ. ಇಲ್ಲ, ಅವ್ರು ಎಸ್ಟಿಮೇಟ್ ಕೊಡಬೇಕು, ಕೊಡ್ತಾರೆ, ದುಡ್ಡು ತೊಂದರೆ ಇಲ್ಲ. ಅದಕ್ಕೆ ಅದು ಸಂಬಂಧನೇ ಇಲ್ಲ. ಅದಕ್ಕೆ ಮೊದಲೇ ಹೇಳಿದ್ದೀನಿ ನಾನು, ನಾವು ಅನರ್ಹ ಕಾರ್ಡ್ಗಳು APLಗೆ ಹೋಗುವಂಥ ಸಂದರ್ಭದಲ್ಲಿ ಯಾವುದಾದ್ರೂ 1-2 BPL ಕಾರ್ಡ್ ಆ ಕಡೆ ಹೋದರೆ ತಕ್ಷಣ ಅವರು ತಾಲೂಕು ಆಫೀಸ್ಗೆ ಅರ್ಜಿ ಹಾಕಿದ್ರೆ ತಹಸೀಲ್ದಾರ್ಗೆ, ಅದು ತಕ್ಷಣ ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ. ಅವ್ರಿಗೆ ಯಾವ ತೊಂದರೆಯೂ ಇಲ್ಲ. ಮಾಡುವಂಥ ಕಾಲದಲ್ಲಿ ಬದಲಾವಣೆ ಮಾಡುವಾಗ ಅಕಸ್ಮಾತ್ BPL ಅವರು APLಗೆ ಹೋಗಿದ್ದರೆ ಅವ್ರು ನಾವು BPLಲ್ಲೇ ಇದ್ದೀವಿ ಅಂತೇಳಿ ಹೇಳಿ ಅರ್ಜಿ ಕೊಟ್ಟರೆ ತಕ್ಷಣ ಅವರಿಗೆ ಮತ್ತೆ ಪುಟ್ಗಾಯಿಸ್ಕೊಡ್ತೀವಿ. ಈಗ ನಮ್ಮ ಹತ್ರ 2,95,000 ಕಾರ್ಡ್ ಇದೆ, ವಿಲೇ ಮಾಡಬೇಕಾಗಿ. ಅದರಲ್ಲಿ ಸ್ಕ್ರೂಟ್ನಿ ಮಾಡಿ ಯಾರು ಅರ್ಹರಿರ್ತಾರೆ BPL ಕೆಳಗಡೆ BPL ಕೊಡ್ತೀವಿ. BPL ಅಲ್ಲದವ್ರನ್ನ APLಲ್ಲಿ ಇಡ್ತೀವಿ. ಸರ್ಕಾರ ಒಂದು ತೀರ್ಮಾನ ತಗೊಳ್ತಿದೆ. ಕೆಲವು ಕಡೆ ಅಕ್ಕಿ ಕಡಿಮೆ ಬೆಳೆಸೋದರಿಂದ ಅಕ್ಕಿ ಕಾಳಸಂತೆಗೆ ಹೋಗ್ತಾರೆ ಅನ್ನೋದು 100ಕ್ಕೆ 90% ಜನ ಗ್ರಾಹಕರು ಉಪಯೋಗಿಸೋರು ಏನು ಹೇಳಿದ್ದಾರೆ ಅಂದರೆ, ನಮಗೆ ದಾಲು ಮತ್ತು ಎಣ್ಣೆ ಇವು ಕೊಡೋದ್ರಿಂದ, ಉಪ್ಪು ಸಕ್ಕರೆ ಕೊಡೋದ್ರಿಂದ ಮನೆಯಲ್ಲಿ ಕುಟುಂಬ ಎಲ್ಲ ಉಪಯೋಗಿಸ್ತೀವಿ. ಅದರಿಂದ ತೊಗರಿಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಅಂತೇಳಿ ಕೇಳಿದ್ದಾರೆ. ಸರ್ಕಾರ ಅದೇ 10 kg ಅಕ್ಕಿ ಕೊಡೋದ್ರಿಂದ ಹೆಚ್ಚಿಗೆ ಉಪಯೋಗಿಸ್ತಾ ಇಲ್ಲ ಅಂತ ಒಂದು ಒಪಿನಿಯನ್ ಬಂದಿರೋದ್ರಿಂದ ನಮಗೆ ಸರ್ವೆನಲ್ಲಿ ಈಗ ಅದಕ್ಕೆ ಬದಲಾಗಿ ಪೌಷ್ಟಿಕ ಆಹಾರವನ್ನು ಕೊಡೋದ್ರಿಂದ ಮನೆಯಲ್ಲಿ ಮಕ್ಕಳು ಮರಿ ಎಲ್ಲರೂ ಕೂಡ ಊಟ ಮಾಡ್ಬೋದು. ಅದಕ್ಕೆ ಎಣ್ಣೆ ಮತ್ತು ತೊಗರಿಬೇಳೆ, ಸಕ್ಕರೆ, ಉಪ್ಪು ಎಲ್ಲ ಕೊಡಬೇಕು ಅಂತ ಒಂದು ಚಿಂತನೆ ಮಾಡಿ